ಬರೀ ಸುಖ ಪಡ್ಲಿಕ್ಕಲ್ಲ, ಅದಕ್ಕಿಂತ ಹೆಚ್ಚಿನದ್ದೇನೇನೋ ಸಾಧಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೋಸ್ಕರ ಹುಟ್ಟಿದ್ದು. ಇಲ್ಲದೆ ಹೋಗಿದ್ದಿದ್ರೆ ಯಾವ ಬಸವಣ್ಣನನ್ನ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಾವು ಮಾತ್ರ ಅಲ್ಲದೆ ಈ ದೇಶದ ಪ್ರಧಾನಮಂತ್ರಿ ಇಂಗ್ಲೆಂಡಿಗೆ ಹೋಗಿ ಲಂಡನ್ನಿನ ಜನರ ಮುಂದೆಯೂ ಕೂಡ ಈ ದೇಶದ ಬಸವಣ್ಣನವರ ಕುರಿತಂತೆ ಮಾತನಾಡ್ತಾರೆ ಅಂತಂದ್ರೆ ಆ ಬಸವಣ್ಣನವರ ಬಳಿ ಎಲ್ಲ ಇತ್ತಲ್ಲ. ಮತ್ತ್ಯಾಕೆ ಇದ್ದಿದ್ದೆಲ್ಲವನ್ನು ಬಿಟ್ಟು ಇನ್ನೊಂದು ಹೆಚ್ಚಿನದ್ದೇನೋ ಬೇಕು ಅಂತ ಇಡೀ ಸಮಾಜದ ಜೊತೆಗೆ ಒಂದಾಗುವಂತ ಪ್ರಯತ್ನ ಮಾಡಿದ್ರು, ಎಲ್ಲರನ್ನು ಒಂದ್ ಕಡೆ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು. ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ವೇದಿಕೆ. ಇಲ್ಲದೆ ಹೋದ್ರೆ ಗುರುಗಳಿಗೆ ಇಷ್ಟ ಅಬ್ಬರ ಬೇಕಿಲ್ಲ. ನಾನು ಕೂತಾಗಿ ತಮಾಷೆ ನೋಡ್ತಿದ್ದೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಸುಮ್ಮನೆ ಅನ್ಕೊಳ್ತಿದ್ದೆ, ಇವತ್ತು ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ. ಕಾಶಿಯಿಂದ ಜಗದ್ಗುರುಗಳು ಬಂದಿದ್ದಾರೆ. ಈ ಟೆಂಟ್ಗೆ ಏನಂತ ಕರೀತಾರೆ ಗೊತ್ತಾ? ಜರ್ಮನ್ ಟೆಂಟ್ ಅಂತ ಕರೀತಾರೆ. ಜರ್ಮನಿಯಿಂದ ಟೆಂಟ್ ಬಂದಿದೆ. ಎಲ್ಲಿಗೆ? ಇವೆರಡೂ ಸಾಲದು ಅಂತ ದೇವರೇ ಭೂಮಿಯಲ್ಲಿ ಒಂದು ಊರು ಹುಡ್ಕೊಂಡು ಬಂದಿದ್ದಾನೆ, ಅದನ್ನು ದೇವರ ಭೂಪುರ ಅಂತ ಕರೆದಿದ್ದಾರೆ.